ಧರ್ಮ ಎನ್ನುವ ಒಂದು ಈ ಪದ ಇದೆ ನೋಡಿ, ಇದು ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ವ್ಯಾಪಕವಾದ ವಿಶಾಲವಾದ ಅರ್ಥವನ್ನು ಹೊಂದಿರತಕ್ಕಂಥ ಪದ ಆಗಿದೆ. ನಮ್ಮ ಹಿರಿಯರು ಈ ಧರ್ಮ ಎನ್ನುವ ಪದವನ್ನು ಸಂದರ್ಭಕ್ಕೆ ಅನುಸಾರವಾಗಿ ಸಾಮಾನ್ಯ ಅರ್ಥದಿಂದ ಹಿಡಿದು ವಿಶೇಷವಾಗಿರತಕ್ಕಂತಹ ಪರಮೋಚ್ಛವಾಗಿರತಕ್ಕಂತಹ ಅರ್ಥವನ್ನು ಕೊಡುವ ಆ ಒಂದು ರೀತಿಯಲ್ಲಿ ಈ ಧರ್ಮ ಎನ್ನುವ ಪದವನ್ನು ಬಳಸಿದ್ದಾರೆ. ಮಾಮೂಲಿಯಾಗಿ ಅಲ್ಲಿ ಬೆಂಕಿ ನೋಡಿ, ದೀಪ ಉರಿತಾ ಇದೆ, ನಾವು ಹೇಳ್ತೇವೆ ಅಲ್ಲಿ ಬೆರಳಿಟ್ಟುಕೊಂಡು ಕೈ ಸುಟ್ಟು ಹೋದರೆ ನಾವು ಹೇಳ್ತೇವೆ ಆ ದೀಪಕ್ಕೆ ಸುಡುವುದು ಅದರ ಧರ್ಮ ಅಂತ. ಯಾಕೆ ಕೈ ಇಟ್ಟಿ, ಯಾಕೆ ಬೆರಳಿಟ್ಟಿ? ಸುಡುವುದು ಅದರ ಧರ್ಮ. ಅಂದರೆ ಇಲ್ಲಿ ಧರ್ಮ ಎನ್ನುವ ಪದವನ್ನು ಸಹಜ ಸ್ವಭಾವ ಎನ್ನುವ ಅರ್ಥದಲ್ಲಿ ನಾವು ಬಳಸ್ತೇವೆ. ಇನ್ನು ಕೆಲವು ಸಲ ಯಾರಾದರೂ ಕೋರ್ಟ್ನಲ್ಲಿ ಸುಳ್ಳು ಸಾಕ್ಷಿ ಹೇಳಿದ್ರು ಅಂತ ಇಟ್ಕೊಳ್ಳಿ, ನಾವು ಹೇಳ್ತೇವೆ ನೋಡಿ ಅದು ಧರ್ಮ ಅಲ್ಲ ಅಂತ. ಅಂದರೆ ಆ ಸಂದರ್ಭದಲ್ಲಿ ಧರ್ಮ ಅಂದರೆ ನ್ಯಾಯ, ನೀತಿ, ನ್ಯಾಯ ಮಾರ್ಗ, ಸತ್ಯ ಮಾರ್ಗ, ಆ ದೃಷ್ಟಿಕೋನದಲ್ಲಿ ಈ ಧರ್ಮ ಎನ್ನುವ ಪದವನ್ನು ನಾವು ಬಳಸ್ತಿರುತ್ತೇವೆ. ಇನ್ನು ಸಾಮಾನ್ಯ ಅರ್ಥದಲ್ಲಿ ನೋಡಿದರೆ ಸರ್ವಕಾಲಕ್ಕೂ ಸರ್ವದೇಶಕ್ಕೂ ಸರ್ವ ಜನಕ್ಕೂ ಸಮಾನವಾಗಿ ಅನ್ವಯವಾಗುವ ಜೀವನದ ನಿಯಮಗಳು, ಆ ಮೌಲ್ಯಗಳನ್ನೇ ಧರ್ಮ ಅಂತ ಮಹಾಭಾರತ ಹೇಳ್ತಾ ಇದೆ. ಧೃತಿಕ್ಷಮಾದಮೋಸ್ತೇಯಂ ಶೌಚಮಿಂದ್ರಿಯ ನಿಗ್ರಹ ಧೀರ್ವಿದ್ಯಾ ಸತ್ಯಮಕ್ರೋಧೋ ದಶಕಂ ಧರ್ಮ ಲಕ್ಷಣಂ. ಸರ್ವಕಾಲಕ್ಕೂ ಸರ್ವದೇಶಕ್ಕೂ ಸರ್ವಜನಕ್ಕೂ ಸಮಾನವಾಗಿ ಅನ್ವಯವಾಗುವ ಮೌಲ್ಯಗಳು ಏನಿದೆ, ಜೀವನದ ಮೌಲ್ಯಗಳು, ಅದು ಧರ್ಮ. ಸತ್ಯವನ್ನೇ ಹೇಳುವುದು, ಪರೋಪಕಾರ ಮಾಡುವುದು. ಸತ್ಯವನ್ನು ಹೇಳುವುದು ಭಾರತದಲ್ಲೂ ಧರ್ಮ, ಅಮೆರಿಕದಲ್ಲೂ ಧರ್ಮ, ಆಸ್ಟ್ರೇಲಿಯಾದಲ್ಲೂ ಧರ್ಮ, ಪ್ರಪಂಚದ ಎಲ್ಲರಿಗೂ ಧರ್ಮನೇ. ಹಿಂದೂಗಳಿರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದು ಧರ್ಮ ಇರ್ಬೋದು, ಮಗದೊಂದಿರಬಹುದು, ಎಲ್ಲರಿಗೂ ಧರ್ಮನೇ. ದೇಶ ಬದಲಾದರೂ ಆ ಮೌಲ್ಯ ಬದಲಾಗುವುದಿಲ್ಲ, ವ್ಯಕ್ತಿ ಬದಲಾದರೂ ಮೌಲ್ಯ ಬದಲಾಗುವುದಿಲ್ಲ, ಆ ವ್ಯಕ್ತಿಯ ನಂಬಿಕೆ ಬದಲಾದರೂ ಆ ಧರ್ಮ, ಆ ಮೌಲ್ಯ ಬದಲಾಗುವುದಿಲ್ಲ. ಆದ್ದರಿಂದ ಸತ್ಯವನ್ನು ಹೇಳುವುದು ಧರ್ಮ ಎನ್ನುವುದು ಪ್ರಪಂಚದ ಎಲ್ಲ ಮಾನವರಿಗೂ ಸಮಾನವಾಗಿ ಅನ್ವಯ ಆಗ್ತದೆ. ಆದ್ದರಿಂದ ಭಾರತೀಯ ಸಂಸ್ಕೃತಿಯಲ್ಲಿ ಇದನ್ನು ಧರ್ಮ ಅಂತ ಹೇಳಿದ್ದಾರೆ. ಪರೋಪಕಾರ ಮಾಡುವುದು ಧರ್ಮ, ಎಲ್ಲರೂ ಒಪ್ಪಿಕೊಳ್ತಾರೆ. ನಾಸ್ತಿಕರು ಹೇಳ್ತಾರಪ್ಪ ಪರೋಪಕಾರ ಮಾಡಿದರೆ ಅದು ನಮ್ಮ ಸುಖ ಶಾಂತಿ ಸಮೃದ್ಧಿಗೆ ಕಾರಣವಾಗ್ತದೆ. ಮಾನವರೆಲ್ಲರೂ ಕೂಡ ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ, ಸ್ನೇಹ ಸೌಹಾರ್ದಗಳಿಂದ, ಶಾಂತಿ ಸಮಾಧಾನಗಳಿಂದ ಬದುಕಲಿಕ್ಕೆ ಇದು ರಹದಾರಿ ಆಗಿರ್ತದೆ. ಪರೋಪಕಾರ ಮಾಡಲೇಬೇಕು. ಯಾಕೆ ಅಂತ ಕೇಳಿದರೆ ಹುಟ್ಟುವಾಗಲೇ ನಾವೆಲ್ಲರೂ ಕೂಡ 5 ರೀತಿಯ ಜನಗಳಿಗೆ, ವ್ಯಕ್ತಿಗಳಿಗೆ, ಆ ವಿಷಯಗಳಿಗೆ, ತತ್ವಗಳಿಗೆ ನಾವು ಆಭಾರಿಯಾಗಿರ್ತೇವೆ. ಯಾವುದಕ್ಕೆ ಅಂತ ಕೇಳಿದರೆ ಈ ಜೀವ ಮತ್ತು ಜಗತ್ತನ್ನು ನಿಯಂತ್ರಿಸ್ತಕ್ಕಂಥ ಈಶ್ವರನಿಗೆ ಆಭಾರಿಯಾಗಿದ್ದೇವೆ. ಅಪಾರವಾಗಿರ್ತಕ್ಕಂಥ ಪಾರಮಾರ್ಥಿಕ ಮತ್ತು ಭೌತಿಕ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ವಿಜ್ಞಾನ ಪರಂಪರೆಗೆ, ಆ ಋಷಿ ಪರಂಪರೆಗೆ ನಾವು ಆಭಾರಿಗಳಾಗಿರ್ತೇವೆ. ನಮಗೆ ಜನ್ಮ ಕೊಟ್ಟು ನಮ್ಮ ತಿದ್ದಿ ತೀಡಿ ನಮ್ಮ ಬದುಕನ್ನು ರೂಪಿಸ್ತಿರ್ತಕ್ಕಂತಹ ಅಪ್ಪ ಅಮ್ಮನಿಗೆ, ಪಿತೃಗಳಿಗೆ ನಾವು ಆಭಾರಿಯಾಗಿರ್ತೇವೆ. ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಪ್ರತಿ ಕ್ಷಣವೂ ನಮ್ಮ ಬದುಕಿಗೆ ಪರೋಪಕಾರವನ್ನು ಮಾಡ್ತಾ, ನಮ್ಮ ಬದುಕಿಗೆ ಸಹಾಯವನ್ನು ಮಾಡ್ತಾ ಇರತಕ್ಕಂತಹ ಸಹ ಮಾನವರಿಗೆ ನಾವು ಆಭಾರಿಗಳಾಗಿರ್ತೇವೆ. ನಮ್ಮ ಅಸ್ತಿತ್ವಕ್ಕೆ ಆಧಾರವಾಗಿರ್ತಕ್ಕಂಥ ಈ ಪ್ರಕೃತಿಗೆ, ಈ ಗಿಡ ಮರ ಪ್ರಾಣಿ ಸಂಕುಲಗಳಿಗೆ, ಗೋವುಗಳಿಗೆ, ಪಶು ಪಕ್ಷಿ ಪ್ರಾಣಿಗಳಿಗೆ ನಾವು ಆಭಾರಿಯಾಗಿರ್ತೇವೆ. ಆದ್ದರಿಂದ ಪರೋಪಕಾರ ಮಾಡೋದು ಧರ್ಮ ಅಂತ ಪ್ರಪಂಚದ ಎಲ್ಲ ಮನುಷ್ಯರು ಒಪ್ಪಿಕೊಳ್ತಾರೆ. ಯಾರು ಇದಕ್ಕೆ ಆಕ್ಷೇಪಣೆ ಮಾಡುವುದಿಲ್ಲ. ಆದ್ದರಿಂದ ಭಾರತೀಯತೆಯಲ್ಲಿ ಹೇಳ್ತಾ ಇದೆ, ಯಾವುದು ಧರ್ಮ ಅಂತ ಕೇಳಿದರೆ ಸರ್ವಕಾಲಕ್ಕೂ ಸರ್ವ ದೇಶಕ್ಕೂ ಸರ್ವ ಜನಕ್ಕೂ ಸಮಾನವಾಗಿ ಅನ್ವಯವಾಗುವ ಜೀವನದ ಮೌಲ್ಯಗಳು ಏನಿದೆ ಅದು ಧರ್ಮ.